ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೇಗುಲ ಶುದ್ಧೀಕರಣ ಕಾರ್ಯವನ್ನ ಟಿಟಿಡಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈಗ ಶುದ್ಧೀಕರಣ ಕಾರ್ಯ ಮುಕ್ತಾಯ ಆಗಿದೆ. ತಿರುಪತಿ ಶ್ರೀವಾರಿ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ವಿವಾದ. ಈ ಹಿನ್ನೆಲೆಯಲ್ಲಿ ತಿರುಪತಿ ದೇವಾಲಯದಲ್ಲಿ ಶುದ್ಧೀಕರಣ ಕಾರ್ಯವನ್ನ ಇವತ್ತು ಬೆಳಗ್ಗಿನಿಂದ ಮಾಡಲಾಗಿತ್ತು. ಈಗ ಅದು ಮುಕ್ತಾಯ ಆಗಿದೆ. ದೇಗುಲ, ಲಡ್ಡು ತಯಾರಿಕಾ ಸ್ಥಳ, ಗೋದಾಮು ಮತ್ತು ಅನ್ನಪ್ರಸಾದ ಸ್ಥಳದಲ್ಲಿ ಶುದ್ಧೀಕರಣ ಕಾರ್ಯ ಮುಕ್ತಾಯ ಆಗಿದೆ. ಅದಾದ ನಂತರ ಮಹಾಶಾಂತಿ ಹೋಮ, ವಾಸ್ತು ಹೋಮ ಕೂಡ ಈಗಾಗಲೇ ಸಲ್ಲಿಸಲಾಗಿದೆ. ಹೋಮದ ಬಳಿಕ ವಿವಿಧ ಸ್ಥಳಗಳಲ್ಲಿ ಸಂಪ್ರೋಕ್ಷಣೆಯನ್ನು ಮಾಡ್ತಾರೆ ಆ ಹೋಮದ ನೀರಿನಿಂದ. ಅದರ ಜೊತೆಗೆ ಗಂಜಲ, ಹಾಲು, ತುಪ್ಪ, ಸಗಣಿ ಇದೆಲ್ಲದರಿಂದಲೂ ಕೂಡ ಗೋಮಯ ಅಂತ ಮಾಡಿ ಸಂಪ್ರೋಕ್ಷಣೆಯನ್ನು ಮಾಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ತನಕನೂ ಕೂಡ ಶುದ್ಧೀಕರಣ ಕಾರ್ಯ ಹೆಚ್ಚು ಕಡಿಮೆ ನಡೆದು ಈಗ ಮುಕ್ತಾಯ ಆಗಿದೆ. ತಾವೀಗ ನೋಡ್ತಾ ಇದ್ದೀರಾ, ಇನ್ನೂ ಬೇರೆ ಬೇರೆ ಧಾರ್ಮಿಕ ಕಾರ್ಯಗಳು ಬಾಕಿ ಇದೆ, ಅದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಸರಿಯಾಗಿ ಆಗಮಿಕರು ಮತ್ತು ಈ ಧರ್ಮದ ವಿಚಾರದಲ್ಲಿ ಹೆಚ್ಚೆಚ್ಚು ತಿಳುವಳಿಕೆಯನ್ನು ಹೊಂದಿರತಕ್ಕಂಥವರು, ವೇದಾಗಮ ಪಂಡಿತರು, ಇವರೆಲ್ಲರೂ ಕೂಡ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾರೆ ಅದರ ಪ್ರಕಾರ ಶುದ್ಧಿ ಕಾರ್ಯ ಅಂತಂದರೆ ಕೇವಲ ಅದೊಂದೇ ಅಲ್ಲ, ಅದರ ಕೆಳಗಡೆ ಬರ್ತಕ್ಕಂಥ ಹೋಮ ಹವನಗಳು ಇವೆಲ್ಲವನ್ನು ಕೂಡ ಈಗ ಅಲ್ಲಿ ನೆರವೇರಿಸಲಾಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ರವಿ ತಿರುಪತಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಈಗ ಶುದ್ಧೀಕರಣ ಕಾರ್ಯದ ಪ್ರಯುಕ್ತ ನಡೆದಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳು ಬೆಳಗ್ಗೆಯಿಂದ ಏನೇನು, ಇದು ಯಾವಾಗ ಮುಕ್ತಾಯ ಆಗುತ್ತೆ, ಜೊತೆಗೆ ಇದು ಯಾರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಅಂತ? ಅರವಿಂದ್, ಈಗಾಗಲೇ ಬೆಳಿಗ್ಗೆ 6 ಗಂಟೆಯಿಂದ ಮಹಾಶಕ್ತಿ ಯೋಗ ಆರಂಭ ಆಗಿರ್ತಕ್ಕಂಥದ್ದು. ಅದರಂತೆ ಈಗ 11 ಗಂಟೆವರೆಗೂ ಕೂಡ ಮಹಾಶಕ್ತಿ ಯಾಗ ಮತ್ತು ವಾಸ್ತು ಯೋಗ ಮುಕ್ತಾಯ ಆಗಿರ್ತಕ್ಕಂಥದ್ದು. ಈಗ ನೋಡೋದಾದ್ರೆ ದೃಶ್ಯಗಳನ್ನು ನೋಡೋದಾದ್ರೆ ಏನು ಪ್ರಧಾನ ಅರ್ಚಕರುಗಳು ಈಗ ವಾಪಸ್ ತೆರಳ್ತಾ ಇರ್ತಕ್ಕಂಥದ್ದು. ಅಂದರೆ ಶಾಸ್ತ್ರೋಕ್ತವಾಗಿ ದೇವರಿಗೆ ಮಾಡಬೇಕಾದಂಥ ಅಪವಿತ್ರತೆ ಏನಾಗಿತ್ತು, ಲಡ್ಡು ಪ್ರಸಾದ ಕಲಬೆರಕೆಯಿಂದ ಅಪವಿತ್ರ ಏನಾಗಿತ್ತು ದೇವಾಲಯ, ಇದಕ್ಕೆ ಸಂಬಂಧಿಸಿದಂತೆ ಮಹಾಶಕ್ತಿ ಯಾಗವನ್ನು ಹಮ್ಮಿಕೊಳ್ಳುವ ಮೂಲಕ ದೇವಸ್ಥಾನವನ್ನು ಪವಿತ್ರ ಮಾಡುವ ನಿಟ್ಟಿನಲ್ಲಿ ಇವತ್ತು ಸುಮಾರು 10ಕ್ಕೂ ಹೆಚ್ಚು ಜನ ಅರ್ಚಕರು, ಪ್ರಮುಖ ಅರ್ಚಕರು, ಬೇರೆ ಬೇರೆ ಭಾಗಗಳಿಂದ ಬಂದಂಥ ಪ್ರಮುಖ ಅರ್ಚಕರಿಂದ ಮಹಾಶಕ್ತಿ ಯಾಗ ಮತ್ತು ವಾಸ್ತು ಯಾಗವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಂತೆ ಈಗ ಮೊದಲ ಹಂತದಲ್ಲಿ ಕೆಲವು ಅರ್ಚಕರು ವಾಪಸ್ ತೆರಳಿದ್ರು. ಈಗ 2ನೇ ಹಂತದಲ್ಲಿ ಕೆಲವು ಅರ್ಚಕರು ವಾಪಸ್ ತೆರಳುವ ಮೂಲಕ ಸಂಪ್ರೋಕ್ಷಣೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಏನು ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಕೂಡ ದೇವಾಲಯದಲ್ಲಿ ವಿವಿಧ ಯಾಗಗಳು ಶಾಸ್ತ್ರೋಕ್ತವಾಗಿ ದೇವರಿಗೆ ಸಲ್ಲಿಸಲಾಗಿದೆ. ಅದರಂತೆ ಏನು ಈಗಾಗಲೇ ಅಪವಿತ್ರ ಆಗಿತ್ತು, ಲಡ್ಡು ಪ್ರಸಾದದ ಏನು ಕಲಬೆರಕೆಯಿಂದಾಗಿ ಅಪವಿತ್ರ ಆಗಿತ್ತು, ಈ ಪವಿತ್ರತೆಯನ್ನು ಜೊತೆಗೆ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಈಗಾಗಲೇ ಸಾಕಷ್ಟು ಹೋಮ ಹವನಗಳನ್ನು ಮಾಡುವ ಮೂಲಕ ಶಾಸ್ತ್ರೋಕ್ತವಾಗಿ ಏನೆಲ್ಲ ವಿಧಿವಿಧಾನಗಳನ್ನು ಮಾಡಬೇಕಾಗಿತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಏನು ಆಗಮಿಕರ ಸಲಹೆಯಂತೆ ಇವತ್ತು ಹೋಮ ಹವನಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಂತೆ ನಾವಿವತ್ತು ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಈ ದೇವಾಲಯದಿಂದ ಈಗ ಹೊರಬರ್ತಾ ಇರ್ತಕ್ಕಂಥದ್ದು ಕೆಲವು ಅರ್ಚಕರು ಹೊರಬರ್ತಾ ಇರ್ತಕ್ಕಂಥದ್ದು. ಅಂದರೆ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಈಗಾಗಲೇ ಕೆಲವು ಹೋಮ ಹವನಗಳನ್ನು ಮಾಡಿದಂಥ ಅರ್ಚಕರು ಏನು ಮಹಾ ಸಂಪ್ರೋಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ದೇವಾಲಯದ ಶುದ್ಧಿ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ವಿವಿಧ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ಮಾಡುವ ಮೂಲಕ ಈಗಾಗಲೇ ದೇವಾಲಯವನ್ನು ಪವಿತ್ರ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಸಾಕಷ್ಟು ಜನ ಅರ್ಚಕರು, ಆಗಮಿಕರು ಈ ಒಂದು ಏನು ಮಹಾಶಕ್ತಿ ಯಾಗದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ನಾವೀಗ ನೋಡೋದಾದರೆ ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಪ್ರಮುಖ ದೇವಾಲಯ ತಿರುಪತಿ ತಿರುಮಲದ ದೇವಾಲಯದ ಮುಂಭಾಗದಲ್ಲಿ, ಪ್ರಮುಖ ದೇವಾಲಯದ ಮುಂಭಾಗದಿಂದ ದೇವಾಲಯದಿಂದ ಹೊರಬರ್ತಾ ಇರ್ತಕ್ಕಂಥದ್ದು ಅರ್ಚಕರು. ಅಂದರೆ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ವಿವಿಧ ಯೋಗಗಳನ್ನು, ಹೋಮ ಹವನಗಳನ್ನು ಮಾಡಿ ಮುಗಿಸಿದಂಥ
ಅರ್ಚಕರು ಈಗ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಈಗ ಏನು ಶ್ಯಾಮಲಾ ರಾವ್ ಅವರು ಕೂಡ ಈಗಾಗಲೇ ಮಾಧ್ಯಮಗಳ ಜೊತೆಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹಲವು ಹೋಮ ಹವನಗಳನ್ನು ಮಾಡಿ ಮುಗಿಸಿ ಈಗಾಗಲೇ ಮಾಧ್ಯಮಗಳಿಗೆ ಸುದ್ದಿಗೋಷ್ಠಿ ಮಾಡೋದಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂದರೆ ದೇವಾಲಯ ಅಪವಿತ್ರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ಕೆ ಅಂದರೆ ಶುದ್ಧ ಕಾರ್ಯವನ್ನು ಮುಗಿಸಿ ವಾಪಸ್ ಆಡಳಿತ ಮಂಡಳಿ TTD ಆಡಳಿತ ಮಂಡಳಿ ಈಗ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಆಡಳಿತ ಮಂಡಳಿಯ ಪ್ರಮುಖರು ಆಗಿರುವಂಥ EO ಆಗಿರ್ತಕ್ಕಂಥ ಶ್ಯಾಮಲ್ ರಾವ್ ಇರ್ಬೋದು, ಜೊತೆಗೆ ದೇವಾಲಯದ ಪ್ರಮುಖ ಅರ್ಚಕರುಗಳು ಕೂಡ ಈಗ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ದೇವಾಲಯದಲ್ಲಿ ಏನೆಲ್ಲ ಹೋಮ ಹವನಗಳನ್ನು ಮಾಡಿದ್ವಿ, ಜೊತೆಗೆ ಏನೆಲ್ಲ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿದ್ವಿ ಅನ್ನೋ ಒಂದು ಮಾಹಿತಿಯನ್ನು ಈಗ ಸುದ್ದಿಗಾರರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಕೂಡ ಈ ಒಂದು ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಾದ ಬಳಿಕ ಈಗಷ್ಟೇ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. TTD ಆಡಳಿತ ಮಂಡಳಿ ಏನು ದೇವಾಲಯದ ಜೊತೆಗೆ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಏನೆಲ್ಲ ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ವಿ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅರವಿಂದ್.